ಸಹಸ್ರಾರು ಜನ ಹಿಂದೂ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಂಘದ 100 ವರ್ಷಗಳು ಇದು ಹೇಗಾಯಿತು ಅನ್ನುವಂತಹ ಯೋಚನೆಯನ್ನು ಮಾಡಿದರೆ, ಯಾವುದೇ ಒಂದು ಸಂಘಟನೆ ಯಾವ ಉದ್ದೇಶಕ್ಕೋಸ್ಕರ ಜನ್ಮ ತಾಳಿದೆಯೋ ಅದೇ ಉದ್ದೇಶಕ್ಕೋಸ್ಕರ 100 ವರ್ಷಗಳನ್ನ ಸವಿಸ್ತಾ ಸಮಾಜದಲ್ಲಿ ಏಕಾತ್ಮ ಭಾವವನ್ನ ನಿರ್ಮಾಣ ಮಾಡ್ತಾ ಇದೆ ಅಂತಾದ್ರೆ ಅದರ ಹಿಂದೆ ಯಾವ ಶಕ್ತಿ ಇದೆ ಅಂತ ಯೋಚನೆ ಮಾಡಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿ ಆ ಸಂಘಟನೆಯ ಕಾರ್ಯಕರ್ತರ ಅವಿರತವಾದಂತಹ ಪರಿಶ್ರಮದಲ್ಲಿ ಅಡಗಿದೆ. ಎರಡನೇದಾಗಿ ಸಂಘದ ಶ್ರೇಷ್ಠವಾದಂತ ವಿಚಾರ. ಆ ವಿಚಾರ ಯಾವುದು ಅಂತ ಹೇಳಿದ್ರೆ, ಪರಮ ಪವಿತ್ರವಾದಂತಹ ಹಿಂದೂ ರಾಷ್ಟ್ರ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಇವುಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಅತ್ಯಂತ ಅದ್ಭುತವಾದಂತಹ ಶಕ್ತಿ ಅಂತಃಕರಣದಲ್ಲಿ ಇಟ್ಕೊಂಡು ತನ್ನ ಸರ್ವಸ್ವವನ್ನು ರಾಷ್ಟ್ರ ಕಾರ್ಯಕ್ಕೋಸ್ಕರ ಸಮರ್ಪಣೆ ಮಾಡುವಂತಹ ಕೋಟ್ಯಾಂತರ ಕಾರ್ಯಕರ್ತರನ್ನ ನಿರ್ಮಾಣ ಮಾಡಿಕೊಂಡು ಆ ಕಾರ್ಯದಲ್ಲಿ ಸಂಘ ಇವತ್ತು ಯಶಸ್ವಿನ ಹೆಜ್ಜೆಯನ್ನ ಮುಂದಿಡ್ತಾ ಇದೆ. ಆ ಒಂದು ಸುಸಂದರ್ಭದಲ್ಲಿ ಹಿಂದೂ ಸಮಾಜದ ಬಾಂಧವಗಳನ್ನ ಎಲ್ಲರಿಗೂ ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ಸಮಾಜದ ಬಗ್ಗೆ ಚಿಂತನೆಯನ್ನ ಮಾಡುವುದಕ್ಕೋಸ್ಕರ ಹಿಂದೂ ಸಮ್ಮೇಳನದ ಆಯೋಜನೆ ಆಗಿದೆ. ಹಿಂದೂ ಸಮಾಜವನ್ನ ಒಂದ್ಸಲ ನೋಡಿದಾಗ ಇವತ್ತಿನ ಪರಿದೃಶ್ಯದಲ್ಲಿ ಅನೇಕ ಸಮಸ್ಯೆಗಳು ಕಾಣುತ್ತೆ ಕಣ್ಮುಂದೆ. ಆದ್ರೆ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಅಂತ ಹೇಳಿದ್ರೆ, ಹಿಂದೂ ಸಮಾಜ ಏಕ ಸೂತ್ರದಲ್ಲಿ ಜೋಡಿಸಲ್ಪಟ್ಟು ತನ್ನ ಶಕ್ತಿಯಿಂದ ಹುಂಕಾರವನ್ನ ಹಾಕಿದಾಗ ಅದರ ಅಂತಃಶಕ್ತಿಯ ಒಳಗಡೆಯೇ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ. ಆ ತರದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಹುಡುಕುವಂತಹ, ಆ ರೀತಿಯ ಯೋಗ್ಯತೆ ಗಳಿಸುವಂತಹ ಸಮಾಜದ ನಿರ್ಮಾಣವನ್ನು ಮಾಡುವಂತದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧ್ಯೇಯೋದ್ದೇಶ. ಕಳೆದ 100 ವರ್ಷಗಳಿಂದ ಅದೇ ಕಾರ್ಯವನ್ನ ಮಾಡ್ತಾ ಬಂದಿದೆ. ಇದೇ ಸಂದರ್ಭದಲ್ಲಿ ಭಾರತವನ್ನ, ಭಾರತೀಯತೆಯನ್ನ ಹಿಂದೂ ಸಮಾಜಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಹಿಂದೂ ಸಮ್ಮೇಳನಗಳ ಆಯೋಜನೆ ಆಗಿದೆ. ಜಗತ್ತಿನ ಯಾವುದೇ ದೇಶದಲ್ಲಿ ಇರಲಾರದಷ್ಟು ಸಮೃದ್ಧವಾದಂತಹ ನಮ್ಮ ಪೂರ್ವಜರ ಶ್ರೇಷ್ಠ ಪರಂಪರೆ ನಮ್ಮ ಜೊತೆಗಿದೆ. ಒಮ್ಮೆ ಹಿಂದೂ ಸಮಾಜದ ಇತಿಹಾಸವನ್ನ ಹಿಂದೆ ತಿರುಗಿ ನೋಡಿದಾಗ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಶ್ರೇಷ್ಠ ಕುಲದ ಪರಂಪರೆಯ ಒಳಗೆ ನಾವೆಲ್ಲರೂ ಸೇರಿದ್ದೀವಿ. ಅಷ್ಟೇ ಅಲ್ಲ, ಹೆಜ್ಜೆ ಹೆಜ್ಜೆಗೂ ಇಲ್ಲಿ ವೇದಿಕೆ ಮೇಲೆ ಕುಳಿತಿರತಕ್ಕಂತಹ ಸಂತರಂತೆ ಅನೇಕರು ಆಧ್ಯಾತ್ಮ ಶಕ್ತಿಯನ್ನ ನಮ್ಮೆಲ್ಲರ ಅಂತಃಕರಣದಲ್ಲಿ ಬೆಳಗಿಸ್ತಾ ಸಂಪೂರ್ಣ ಸಮಾಜದ ಹಿತ ಅಷ್ಟೇ ಅಲ್ಲ, ರಾಷ್ಟ್ರದ ಹಿತದ ಜೊತೆಗೆ ಜಗತ್ ಕಲ್ಯಾಣದ ಸಂದೇಶವನ್ನ ಸಾರುವಂತಹ ಕೋಟ್ಯಾಂತರ ಸಂತ ಮಹಂತರ ಸಹವಾಸದಲ್ಲಿ ಈ ಹಿಂದೂ ಸಮಾಜ ಬಾಳಿ ಬದುಕ್ತಾ ಇದೆ. ಇಷ್ಟೊಂದು ಶ್ರೇಷ್ಠವಾದಂತಹ ಪರಂಪರೆ, ಇಷ್ಟೊಂದು ದಿವ್ಯ ಸಾನ್ನಿಧ್ಯವನ್ನ ನೀಡುವಂತಹ ಆಧ್ಯಾತ್ಮ ಪುರುಷರ ಒಂದು ಸಹವಾಸ ಜಗತ್ತಿನ ಇನ್ಯಾವುದೇ ದೇಶಕ್ಕೂ ಇನ್ಯಾವುದೇ ಸಮಾಜಕ್ಕೂ ಸಿಕ್ಕಿಲ್ಲ. ಅಂತ ಸಮೃದ್ಧವಾದಂತಹ ವಿಚಾರ ಮತ್ತು ಸಹವಾಸ ನಮ್ಮ ಹಿಂದೂ ಸಮಾಜಕ್ಕೆ ಸಿಕ್ಕಿದೆ. ಹಾಗಿದ್ರೆ ಆ ಶ್ರೇಷ್ಠ ಸಂದೇಶ ಯಾವುದು ಅಂತ ಹೇಳಿದಾಗ, ಹಿಂದೂ ಸಮಾಜದ ಸಂದೇಶದಲ್ಲಿ ಒಬ್ಬ ಮನುಷ್ಯನನ್ನ ದೇವಮಾನವನಾಗಿ ಮಾಡುವ ಶಕ್ತಿ ಅಡಗಿದೆ. ಅಂದ್ರೆ ಆತ್ಮ ವಿಕಾಸದ ವಿಚಾರಗಳು ಹಿಂದುತ್ವದಲ್ಲಿ ಅಡಗಿದೆ. ಕೇವಲ ಆತ್ಮ ವಿಕಾಸ ಮಾತ್ರ ಅಲ್ಲ, ನನ್ನ ಮೋಕ್ಷ ಮಾತ್ರ ಅಲ್ಲ, ಅದರ ಜೊತೆಗೇನೆ ಜಗತ್ ಕಲ್ಯಾಣಕ್ಕೋಸ್ಕರ ಪರಿಶ್ರಮ ಹಾಕಬೇಕು ಅನ್ನುವ ಸಂದೇಶವು ಈ ಹಿಂದುತ್ವದಲ್ಲಿ ಅಡಗಿದೆ. ಹಾಗಿದ್ರೆ ಆ ವಿಚಾರ ಯಾವುದು? ನಮ್ಮ ದೇಶ ಹೇಗಿತ್ತು ಅನ್ನೋದನ್ನ ಯೋಚನೆ ಮಾಡಿದಾಗ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ನಮ್ಮ ದೇಶ ಹೇಗಿತ್ತು ಅನ್ನುವಂಥದ್ದು, ನ ರಾಜ್ಯಂ ನ ರಾಜಾಸಿ ನ ದಂಡ್ಯೋ ನ ಚ ದಾಂಡಿಕಾಹ ಧರ್ಮೇನೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಇದು ಯಾವುದೇ ರಾಜ್ಯವಾಗಿರ್ಲಿಲ್ಲ, ಆಳುವಂತ ರಾಜನೂ ಇರ್ಲಿಲ್ಲ, ದಂಡನೆಗೆ ಒಳಪಡುವಂತ ಅಪರಾಧಿಗಳೂ ಇರ್ಲಿಲ್ಲ, ದಂಡಿಸುವ ವ್ಯಕ್ತಿಗಳೂ ಇರ್ಲಿಲ್ಲ. ಹಾಗಿದ್ರೆ ಸಮಾಜ ಜನ ಹೇಗೆ ಬದುಕ್ತಾ ಇದ್ರು ಅಂತ ಹೇಳಿದ್ರೆ, ತಮ್ಮ ಧರ್ಮದ ಆಚರಣೆಯನ್ನ ಮಾಡ್ತಾ
ತಮ್ಮ ಜೀವನ ಪದ್ಧತಿಯನ್ನ ಸುರಕ್ಷಿತವಾಗಿ ನಡೆಸ್ತಾ ಪರಸ್ಪರರನ್ನ ಸಂರಕ್ಷಿಸಿಕೊಳ್ತಾ ಇದ್ರು. ಆ ರೀತಿಯ ದೇಶ ನಮ್ಮ ದೇಶ. ಈ ದೇಶದ ವಿಚಾರ ಎಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳಿದ್ರೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅಗ್ರತಃ ಚತುರೋ ವೇದಾಃ ಪೃಷ್ಠತಃ ಸಶರಂ ಧನುಃ ಇದಂ ಬ್ರಾಹ್ಮಂ ಇದಂ ಛಾತ್ರಂ ಶಾಪಾದಪಿ ಶರಾದಪಿ. ಯಾವ ವಿಚಾರಕ್ಕೋಸ್ಕರ ನಮ್ಮ ಸಮಾಜ ಬದುಕ್ತಾ ಇತ್ತು ಅಂತ ಹೇಳಿದ್ರೆ ಧರ್ಮ ಸಂಸ್ಕೃತಿಯ ರಕ್ಷಣೆಗೋಸ್ಕರ ವರ್ಣಶಸ್ತ್ರ ಜ್ಞಾನದ ಒಂದು ಭಂಡಾರ ನಮ್ಮ ಹತ್ರ ಇತ್ತು. ಅದರ ಜೊತೆಗೆ ಅವುಗಳ ರಕ್ಷಣೆ ಮತ್ತು ಮನುಕುಲದ ಉದ್ಧಾರಕ್ಕೋಸ್ಕರ ಕೈಯಲ್ಲಿ ಶಸ್ತ್ರವೂ ಇತ್ತು. ಸಂದರ್ಭ ಬಂದಾಗ ಜ್ಞಾನದ ಮೂಲಕ ಸಮಾಜದಲ್ಲಿ ಪರಿವರ್ತನೆಯಂತ ಸುಭಿಕ್ಷೆಯ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ. ದುಷ್ಟರ ದಮನವನ್ನು ಮಾಡುವುದಕ್ಕೋಸ್ಕರ ಸಂದರ್ಭ ಬಂದಾಗ ಶಸ್ತ್ರವನ್ನು ಹಿಡಿತಾ ಇದ್ದೀವಿ. ಆ ತರದ ಒಂದು ಸಂದೇಶ. ಅದಕ್ಕೋಸ್ಕರ ನಮ್ಮ ದೇವತೆಗಳಲ್ಲಿ ಒಂದು ಕಡೆ ಬಲಗೈಯಿಂದ ಆಶೀರ್ವಾದದ ಹಸ್ತ ಇದೆ, ಇನ್ನೊಂದು ಕಡೆಯಲ್ಲಿ ಶಸ್ತ್ರ ಇದೆ. ಶಸ್ತ್ರ ಯಾಕೆ ಅಂತ ಹೇಳಿದ್ರೆ ಧರ್ಮದ ರಕ್ಷಣೆಗೋಸ್ಕರ. ಶ್ರೀಕೃಷ್ಣ ಪರಮಾತ್ಮನು ಅದನ್ನೇ ಹೇಳಿದ್ದಾರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಈ ವಿಚಾರವನ್ನ ಹೇಳಿದ್ದಾರೆ. ಜಗತ್ತಿನ ಜನ ಭಾರತವನ್ನು ಹೇಗೆ ನೋಡ್ತಾರೆ ಅನ್ನೋದಾದ್ರೆ ಅದನ್ನು ಒಂದು ಶ್ಲೋಕ ರೂಪದಲ್ಲಿ ಹೇಳ್ತಾರೆ. ಏತದ್ದೇಶ ಪ್ರಸೂತಸ್ಯ ಸಕಾಸಾದಗ್ರ ಜನ್ಮನಃ ಸ್ವಂ ಸಂಚರಿತ್ರಂ ಶಿಕ್ಷೇರಂ ಪೃಥಿವ್ಯಾಂ ಸರ್ವಮಾನವಾಹ. ಜಗತ್ತಿನ ಜನತೆಗೆ ಮಾನವತೆಯ ಪಾಠವನ್ನ ಕಲಿಸುವುದಕ್ಕೋಸ್ಕರ ಜಗತ್ತಿನಲ್ಲಿ ಭಾರತವನ್ನ ಹಿರಿಯಣ್ಣನಾಗಿ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಅಂದ್ರೆ ಜಗತ್ತಿಗೆ ಬೇಕಾದಂತಹ ಶಾಂತಿ, ಸಮೃದ್ಧಿ, ನೆಮ್ಮದಿ ಎಲ್ಲವನ್ನೂ ಕೊಡುವಂತಹ ಶಕ್ತಿ ಭಾರತಕ್ಕೆ ಇತ್ತು. ಅಂಥ ಒಂದು ಶ್ರೇಷ್ಠವಾದಂತಹ ಪರಂಪರೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ನಾವಿದ್ದೀವಿ. ಯಾವುದೇ ರೀತಿಯ ಅನಾಹುತಗಳನ್ನ ಎದುರಿಸುವ ಸಾಮರ್ಥ್ಯ ಈ ಸಮಾಜಕ್ಕಿದೆ. ಆದ್ರೆ ಆ ಸಮಾಜ ತನ್ನ ಅಂತಃಶಕ್ತಿ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಹೇಳ್ತಾರೆ ಭಾರತ್ಕೋ ಜಾನೋ, ಭಾರತವನ್ನ ಅರ್ಥ ಮಾಡ್ಕೊಳ್ಳಿ ಅಂತೆ. ಹಾಗಿದ್ರೆ ಭಾರತವನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು? ಭಾರತೀಯರು ಹೇಳ್ತಾ ಇದ್ದಂತಹ ಮಾತು ಹೇಗಿದೆ ಅಂತ ಹೇಳಿದ್ರೆ ಎಲ್ಲರೂ ಒಂದಾಗಿ ಬಾಳಿ ಬದುಕಬೇಕು ಅನ್ನೋದನ್ನ ಹೇಳ್ತೀವಿ. ಭಾರತದ ಶ್ರೇಷ್ಠತೆ ಇರುವಂತದ್ದು ಯಾವುದರಲ್ಲಿ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳಿದರೆ ಏಕಂ ಸತ್ವಿಪ್ರಾ ಬಹುದಾ ವದಂತಿ. ಸತ್ಯ ಒಂದೇ ಇದೆ, 10 ಹೇಳ್ತಾರೆ ಇರುವುದು ಒಂದೇ ಸತ್ಯ. ಭಗವಂತ ಇದ್ದಾನೆ, ಅದು ನಿಶ್ಚಿತ. ಭಗವಂತ ಎಲ್ಲರನ್ನೂ ರಕ್ಷಿಸ್ತಾನೆ, ಅದು ನಿಶ್ಚಿತ. ನಮ್ಮ ಕರ್ತವ್ಯಗಳ ನಿರ್ವಹಣೆಯನ್ನು ನಾವು ಮಾಡಬೇಕಾಗಿದೆ, ಅದನ್ನು ಮಾತ್ರ ಮಾಡಬೇಕು. ಈ ಮಾತನ್ನ ಹೇಳ್ತಾರೆ. ಕರ್ಮಬೋಧನೆಯನ್ನು ಮಾಡಿದಂತ ಭೂಮಿ ಇದು. ಹೀಗಾಗಿ ನಮ್ಮ ದೇಶದ ಸಮೃದ್ಧಿ, ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಮುಂದುವರೆದ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಹೇಳಿದ್ದಾರೆ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೀನಿ. ತ್ವತ್ವಮಸೀತ್, ನಿನ್ನಲ್ಲೂ ಬ್ರಹ್ಮನ ಅಂಶ ಇದೆ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲದರಲ್ಲೂ ಭಗವಂತನ ಅಂಶ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಒಂದು, ನಾವೆಲ್ಲರೂ ದೇವ ಸ್ವರೂಪರು. ಈ ಒಂದು ಭಾವ, ಆ ಭಾವದೊಂದಿಗೆ ಎಲ್ಲಾ ಭೇದಗಳನ್ನು ಬಿಟ್ಟು ನಾವೆಲ್ಲರೂ ಪರಸ್ಪರ ಸಹೋದರರು, ನಾವು ಒಂದಾಗಿ ಬಾಳಬೇಕು, ಪರಸ್ಪರರ ಸುಖ ದುಃಖಗಳಲ್ಲಿ ನಾವು ಒಂದಾಗಿ ಬೆರಿಬೇಕು ಅನ್ನುವ ಸಂದೇಶದೊಂದಿಗೆ ಭಾರತ ತನ್ನ ದಿಗ್ವಿಜಯವನ್ನು ನಡೆಸಿತ್ತು. ಅದರ ಪರಿಣಾಮವಾಗಿಯೇ ಭಾರತ ಜಗತ್ತಿಗೆ ಗುರುವಾಗಿತ್ತು. ಶಸ್ತ್ರ ಹಿಡಿದ ಭಾರತ ಜಗತ್ತಿನ ಮೇಲೆ ಹೋಗ್ಲಿಲ್ಲ, ಆದರೆ ವೈಚಾರಿಕವಾದಂತ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಜಗತ್ ಕಲ್ಯಾಣದ ವಿಚಾರವನ್ನು ಹೇಳ್ತಾ ಇರೋದ್ರಿಂದ ಭಾರತ ಜಗದ್ಗುರುವಾಗಿತ್ತು. ಆದರೆ ಇವತ್ತು ಭಾರತದ ಪರಿಸ್ಥಿತಿ ಹೇಗಿದೆ? ಭಾರತದ ಸಮಾಜವನ್ನು ನೋಡಿದರೆ ನಾವೆಲ್ಲ ಅಂದುಕೊಳ್ತೀವಿ ಇದು ಅತ್ಯಂತ ಪುರಾತನವಾದಂತಹ ಸನಾತನ ಧರ್ಮದಿಂದ ಕೂಡಿರುವಂತಹ ಶ್ರೇಷ್ಠ ಭಾರತ ಅಂತ ನಾವು ಹೇಳ್ತೀವಿ. ಆದರೆ ಒಡೆಯುವ ಯತ್ನವನ್ನ ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ಬಲಿಯಾಗಿ ಜಾತಿ, ಮತ, ಪಂಥ, ಭೇದ ಭಾವ ಇವುಗಳ ಮಧ್ಯದಲ್ಲಿ ಸಮಾಜವನ್ನ ಒಡೆದು ನೋಡುವಂತಹ ದೃಶ್ಯ ಇವತ್ತು ಸಮಾಜದಲ್ಲಿ ಕಾಣ್ತಾ ಇದೆ. ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಇವನು ಕೀಳು ನಾನು ಮೇಲು, ಈ ಭಾವದೊಂದಿಗೆ ಸಮಾಜ ಇವತ್ತು ಬದುಕ್ತಾ ಇರೋದನ್ನು ನೋಡ್ತೀವಿ. ನಮ್ಮ ಪುರಾಣಗಳಲ್ಲಿ, ವೇದಗಳಲ್ಲಿ ನಮ್ಮ ಪೂರ್ವಜರು ಯಾವುದರ ಆಧಾರದ ಮೇಲೆ ಬದುಕಿದರು ಅಂತ ಹೇಳಿದ್ರೆ ಈಶಾವಾಸ್ಯವಿದಂ ಸರ್ವಂ ಅನ್ನೋದ್ರ ಮೇಲೆ ಬದುಕಿದ್ರು. ಎಲ್ಲರಲ್ಲೂ ಈಶ್ವರನ ಅಂಶ ಇದೆ, ಎಲ್ಲರಲ್ಲೂ ಈಶ್ವರನ ಅಂಶ ಇದೆ. ಅದಕ್ಕಾಗಿ ನಮಸ್ಕಾರ ಮಾಡುವ ಪದ್ಧತಿ ನಮ್ಮ ಸಮಾಜದಲ್ಲಿ.
ಆದರೆ ನಮ್ಮ ಜೊತೆಗೆ ನಮ್ಮಂತೆ ನಡೆದಾಡುವ, ನಮ್ಮಂತೆ ಯೋಚನೆ ಮಾಡುವ ನಮ್ಮ ಸಹಪಾಠಿಯನ್ನ ನೀನು ಕೀಳು ಅನ್ನೋದ್ರಲ್ಲಿ ನಾವು ದೂರ ನೋಡ್ತಾ ಇದೀವಲ್ಲ, ಇದು ಮಧ್ಯದ ಕಾಲಖಂಡದಲ್ಲಿ ಬಂದಿರತಕ್ಕಂಥದ್ದು. ಇದು ಸಮಾಜವನ್ನ ಒಡೆಯುವಂತಹ ಷಡ್ಯಂತ್ರಕ್ಕೆ ನಮ್ಮ ಸಮಾಜ ಬಲಿಯಾಗಿದೆ. ಅದಕ್ಕೋಸ್ಕರ ಹಿಂದೂ ಸಮಾಜದಲ್ಲಿ ಈ ರೀತಿಯ ಭಾವನೆಗಳನ್ನ ಕಿತ್ತೊಗೆದು ನಾವೆಲ್ಲರೂ ಒಂದು, ಎಲ್ಲರಲ್ಲೂ ಭಗವಂತನ ಅಂಶ ಇದೆ, ಜಾತಿಯ ಭೇದ ಇಲ್ಲಿಲ್ಲ, ಅದಕ್ಕೋಸ್ಕರ ಸಮರಸವಾಗಿ ನಾವು ಬದುಕಬೇಕು ಅನ್ನುವ ಭಾವ ನಮ್ಮ ಸಮಾಜದಲ್ಲಿ ಜಾಗೃತ ಆಗಬೇಕು. ಸಮಾಜದ ಬಂಧುಗಳು ಅದಕ್ಕೆ ತಕ್ಕಂತೆ ಬದುಕುವ ಪ್ರಯತ್ನವನ್ನ ಮಾಡಬೇಕು. ಸಮಾಜದ ಬಂಧುಗಳು ತನ್ನ ಕುಟುಂಬಕ್ಕೆ, ತನಗೆ ಎಲ್ಲಾ ಸಮುದಾಯದ ಬಂಧುಗಳಲ್ಲಿ ನಾವು ಸ್ನೇಹಿತರನ್ನ ಸಂಪಾದಿಸಬೇಕು. ಎಲ್ಲಾ ಸ್ನೇಹಿತರು ನಮ್ಮ ಮನೆಗೆ ಬರುವಂತೆ ಆಗಬೇಕು, ನಾವು ಎಲ್ಲರ ಮನೆಗೆ ಹೋಗುವಂತೆ ಆಗಬೇಕು. ಅದಕ್ಕೆ ಹೇಳ್ತೀವಿ ನಾವು ಸಾಮಾಜಿಕ ಸಾಮರಸ್ಯ ಅಂತ ಹೇಳಿ. ಹೀಗೆ ಸಮರಸತೆಯಿಂದ ಬದುಕುವಂತಹ ಸಮಾಜದ ನಿರ್ಮಾಣ ಮಾಡಬೇಕಾದಂಥದ್ದು ಈ ಸಮಾಜದಲ್ಲಿ ಅವಶ್ಯಕತೆ ಇದೆ. ಇನ್ನು ಸ್ವಲ್ಪ ಸಮಾಜದಲ್ಲಿ ಒಳಹೊಕ್ಕು ನೋಡಿದಾಗ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳನ್ನ ನಮಗೆ ದಾರಿ ಎರೆದಿರ್ತಕ್ಕಂತಹ ಒಂದು ಪವಿತ್ರವಾದಂತಹ ಜಾಗ ಯಾವುದು ಅಂತ ಹೇಳಿದ್ರೆ ನಮ್ಮ ಕುಟುಂಬ. ನಮ್ಮ ಕುಟುಂಬ ಪದ್ಧತಿಯ ಆಧಾರವಾಗಿ ನಾವೆಲ್ಲರೂ ಸುಸಂಸ್ಕೃತರಾಗಿ ಸಮಾಜ ಮತ್ತು ನಾನು ನನ್ನ ಕರ್ತವ್ಯಗಳ ಅರಿವನ್ನ ಮೂಡಿಸ್ಕೊಳ್ತಾ ಸಮಾಜವನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ನಾವು. ಆ ರೀತಿಯ ಬದುಕು ನಮ್ದು ಆಗ್ಬೇಕಾಗಿತ್ತು. ಆದರೆ ಸಮಾಜದಲ್ಲಿ ವಿಘಟನೆಯ ಭಾವದ ಜೊತೆಗೇನೆ ಕುಟುಂಬಗಳಲ್ಲಿ ಸಂಕುಚಿತ ಮನೋಭಾವದ ಕಾರಣದಿಂದಾಗಿ ಕುಟುಂಬ ವ್ಯವಸ್ಥೆಯಲ್ಲಿ ಕೊರತೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾರಿಗೂ ಇವತ್ತು ಪುರ್ಸೊತ್ತಿಲ್ಲ. ನಾವು ಆಚರಣೆ ಮಾಡಬೇಕಾದಂಥದ್ದು, ಸಮಯ ಕೊಡಬೇಕಾದಂತೂ, ಹೆಚ್ಚು ಗಮನ ಕೊಡಬೇಕಾದಂಥದ್ದು ನಮ್ಮ ಜೀವನಕ್ಕೆ. ನಮ್ಮ ಜೀವನ ಅಂತ ಹೇಳಿದ್ರೆ ನಾವು ದುಡಿಮೆ ಮಾಡುವ ಉಪಜೀವನ ಅಲ್ಲ. ಜೀವನ ಅಂತ ಹೇಳಿದ್ರೆ ಉಪಜೀವನ ಬಿಟ್ಟು ಬೇರೆದಿದೆ. ಹೀಗಾಗಿ ಆ ಜೀವನ ಯಾವುದು ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಪರಿವಾರದೊಂದಿಗೆ ಒಟ್ಟಿಗೆ ಕುಳಿತುಕೊಂಡು ನಮ್ಮ ಪರಿವಾರದ ಪೂರ್ವಜರು ಹೇಗೆ ಬದುಕಿದರು, ನಮ್ಮ ಪರಿವಾರದ ಪೂರ್ವಜರು ನಡೆದುಕೊಂಡಂತಹ ಶ್ರೇಷ್ಠ ವಿಚಾರಗಳು ಯಾವುದು, ಅವರು ನಡೆದುಕೊಂಡು ಬಂದಿರತಕ್ಕಂತ ದಾರಿ ಎಷ್ಟು ಶ್ರೇಷ್ಠವಾಗಿತ್ತು, ಅದು ಎಲ್ಲವೂ ಇವತ್ತು ನಮ್ಮ ಪರಿವಾರದ ಮುಂದಿನ ಪೀಳಿಗೆಯ ಜೊತೆಗೆ ಕುಳಿತುಕೊಂಡು ನಾವು ಮಾತಾಡ್ತೀವ ಮುಕ್ತವಾಗಿ. ಇದನ್ನ ಮಾತಾಡುವಂತ ಅವಶ್ಯಕತೆ ಇದೆ. ಹಿಂದಿನ ಪೂರ್ವಜರಲ್ಲಿ ಯಾವುದೇ ದೋಷಗಳಿತ್ತು, ಅದನ್ನ ತೆಗೆದು ಹಾಕುವುದು ಹೇಗೆ? ಇವತ್ತು ನಾವು ನಡಿಬೇಕಾದಾಗ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ಹೇಗೆ ಕಟ್ಟಬೇಕಾಗಿದೆ, ಅದನ್ನೆಲ್ಲವನ್ನು ಕಟ್ಟಿಕೊಂಡು ಹೊರಡಬೇಕಾಗಿದೆ. ಈ ವಿಚಾರಗಳಿಗೆ ನಾವು ಹೇಳ್ತೀವಿ ಕುಟುಂಬ ಪ್ರಬೋಧನ ಅಂತ ಹೇಳಿ. ನಮ್ಮ ಕುಟುಂಬದಲ್ಲಿ ಕೇವಲ ನಮ್ಮ ಕುಟುಂಬ ವಾರಕ್ಕೊಂದ್ಸಲ ಸೇರಿ ಒಟ್ಟಿಗೆ ಭೋಜನವನ್ನು ಮಾಡ್ತಾ ಮಕ್ಕಳಿಗೆ ನಮ್ಮ ಕುಟುಂಬದ ಅರಿವನ್ನು ಮೂಡಿಸ್ಬೇಕು. ಇದರ ಜೊತೆಗೇನೆ ನಾವು ಒಂದು ರಾಷ್ಟ್ರದಲ್ಲಿದ್ದೀವಿ, ಆ ರಾಷ್ಟ್ರ ಇದ್ದಾಗ ನನ್ನ ಕುಟುಂಬ ಇರುತ್ತೆ ಅನ್ನೋದಕ್ಕೋಸ್ಕರ ನನ್ನ ರಾಷ್ಟ್ರದ ಪರವಾಗಿ, ನನ್ನ ಸಮಾಜದ ಪರವಾಗಿ ನನ್ನ ಬದುಕು ಹೇಗೆ ನಡೆಸಬೇಕು ಅನ್ನುವ ಚರ್ಚೆಗಳು ಆಗ್ಬೇಕು ಮನೆಗಳಲ್ಲಿ. ಅದಕ್ಕೋಸ್ಕರ ನನ್ನ ದುಡಿಮೆ, ನನ್ನ ಸಮಯ, ಅದರೊಳಗಡೆ ದೇಶದ ಹಿತಕ್ಕೋಸ್ಕರ, ಸಮಾಜದ ಹಿತಕ್ಕೋಸ್ಕರ ನಾನು ಯಾವ ರೀತಿ ನನ್ನ ಯೋಗದಾನವನ್ನು ಮಾಡಬೇಕು ಅನ್ನುವಂತಹ ಸಂವಾದಗಳನ್ನ ಮಕ್ಕಳ ಜೊತೆಗೆ ಕುಳಿತುಕೊಂಡು ಮನೆಗಳಲ್ಲಿ ಆಗಬೇಕು. ಆಗ ನಮ್ಮ ಮನೆ ಶ್ರೇಷ್ಠ ಮನೆ ಆಗುತ್ತೆ. ನಮ್ಮ ಮನೆ ನಮ್ಮನ್ನ ಸಮಾಜಕ್ಕೆ ಜೋಡಿಸುವ ಮನೆ ಆಗುತ್ತೆ. ಅದು ಆದರ್ಶ ಮನೆ ಆಗುತ್ತೆ. ಅದು ಮೃತ್ಯುಂಜಯಿ ಕುಟುಂಬವಾಗುತ್ತೆ. ಹೀಗಾಗಿ ಆ ರೀತಿಯ ವಿಚಾರಗಳು ಇವತ್ತು ಕುಟುಂಬದಲ್ಲಿ ಬರಬೇಕಾಗಿದೆ. ಇನ್ನು ಸ್ವಲ್ಪ ಮುಂದವರೆದು ಹೋದಾಗ ಭಾರತವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದಾಗ ಭಾರತದ ವೈಚಾರಿಕ ಚಿಂತನೆ ಎಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳಿದ್ರೆ, ಇದು ಭೋಗ ಭೂಮಿ ಅಲ್ಲ, ಇದು ತ್ಯಾಗ ಭೂಮಿ ಎನ್ನುವುದನ್ನ ಹೇಳಿದ್ದಾರೆ. ತ್ಯಾಗ ಭೂಮಿ ನನಗೋಸ್ಕರ ಬದುಕಲ್ಲ, ನಾನು ಬದುಕಬೇಕಾಗಿರೋದು ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ರಾಷ್ಟ್ರಕ್ಕೋಸ್ಕರ. ತೇರಾ ವೈಭವ ಅಮರ ರಹೇ ಮಾ, ಹಮದಿನ ಚಾರ ರಹೇ ನ ರಹೇ. ನನ್ನ ಬದುಕು ಸ್ವಲ್ಪ ದಿನ ಅದನ್ನು ಚಿಂತೆ ಇಲ್ಲ, ನಿನ್ನ ವೈಭವ ಅಮರವಾಗಬೇಕು ಅಂತೇಳಿ ತಾಯಿಯ ಭಾರತೀಯ ಬಗ್ಗೆ ಆರಾಧನೆಯನ್ನ ಮಾಡ್ತಾ ತ್ಯಾಗ ಮೂರ್ತಿಗಳಾಗಿ ಜೀವನವನ್ನ ನಡೆಸಬೇಕು ಅನ್ನುವ ಸಂದೇಶವನ್ನ ಲಕ್ಷಾಂತರ ಜನ ದೇಶಭಕ್ತರು ನಮಗೆ ಬಿಟ್ಟು ಹೋಗಿದ್ದಾರೆ ಬಳುವಳಿಯಾಗಿ. ಆ ದಿಕ್ಕಿನಲ್ಲಿ ನಾವು ಸಾಗಬೇಕಾಗಿದೆ. ಅದಕ್ಕೋಸ್ಕರ ಆ ರೀತಿಯ ವೈಚಾರಿಕ ಚಿಂತನೆಯಲ್ಲಿ ಒಂದು ಅಂತ ಹೇಳಿದ್ರೆ, ನಮ್ಮ ಬದುಕು ನಮಗೋಸ್ಕರ ಅಲ್ಲ, ಸಮಾಜದ ಹಿತಕ್ಕೋಸ್ಕರ ಅನ್ನುವುದರ ಜೊತೆಗೆ ಸಮಾಜದ ಸಮೃದ್ಧಿಯನ್ನು ಉಳಿಸಬೇಕು ಅನ್ನೋ ಯೋಚನೆಯನ್ನು ಮಾಡಬೇಕು. ನಾವು ಪ್ರಕೃತಿಯಲ್ಲಿ ಇರತಕ್ಕಂಥದ್ದು ಎಲ್ಲವೂ ನನ್ನ ಉಪಭೋಗಕ್ಕೋಸ್ಕರ ಅಂತ ಬದುಕಿದ ಜನಾಂಗ ಅಲ್ಲ. ನಾವು ಪ್ರಕೃತಿಯ ದೋಹನವನ್ನು ಮಾಡ್ತಾ ಪ್ರಕೃತಿಯ ಸಂರಕ್ಷಣೆಯನ್ನು ಮಾಡ್ತಾ ಹೊರಟಂತ ಸಮಾಜ ನಮ್ದು.
ಇವತ್ತು ಪ್ರಕೃತಿಯನ್ನು ಉಳಿಸಬೇಕಾದಾಗ ನಾವು ಯೋಚನೆ ಮಾಡಬೇಕಾಗಿದೆ. ಗ್ಲೋಬಲ್ ವಾರ್ಮಿಂಗ್ ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಋತು ಚಕ್ರಗಳ ಏರುಪೇರುಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅತಿಯಾದ ಮಳೆ, ಅತಿಯಾದ ಸೆಕೆ, ಮನುಷ್ಯ ಬದುಕುವುದು ಕಷ್ಟ ಅನ್ನುವ ರೀತಿಯಲ್ಲಿ ನಿರ್ಮಾಣ ಆಗಿದೆ ಇವತ್ತು ಪ್ರಕೃತಿ. ಅದಕ್ಕೋಸ್ಕರ ಪ್ರಕೃತಿಯನ್ನ ಉಳಿಸ್ಬೇಕಾದ್ರೆ ನಾವೆಲ್ಲರೂ ಪ್ರಕೃತಿಯಲ್ಲಿ ಯಾವುದು ಭಗವಂತನಿಂದ ನಿರ್ಮಾಣ ಆಗಿದೆಯೋ ಅದು ನನ್ನ ಜೀವನಕ್ಕೆ ಅವಶ್ಯಕತೆ ಇದ್ದಷ್ಟು ಮಾತ್ರ ತೆಗೆದುಕೊಳ್ಬೇಕು. ನೀರು ಮಿತವಾಗಿ ಬಳಸಬೇಕು. ಆಕ್ಸಿಜನ್ ಅನ್ನು ಉಳಿಸ್ಬೇಕಾದ್ರೆ ಪ್ರತಿಯೊಂದು ಮನೆಗೆ ಕನಿಷ್ಠ 2 ಮರಗಳನ್ನಾದರೂ ನೆಡಬೇಕು. ಹಾಗೇನೆ ಅದರ ಜೊತೆಗೇನೆ ಈ ಪ್ರಕೃತಿಯ ಒಂದು ವಾತಾವರಣವನ್ನು ನಾವು ಉತ್ಕೃಷ್ಟವಾಗಿ ಇಡಬೇಕಾದ್ರೆ ದೊಡ್ಡ ದೊಡ್ಡ ನಗರಗಳನ್ನು ನೋಡಿ, ನಗರ ಪ್ರದೇಶದ ಕೊಳೆಯನ್ನೆಲ್ಲ ತೆಗೆದು ಹೊರಗಡೆ ಹಿಮಾಲಯ ಪರ್ವತದಷ್ಟು ಪ್ಲಾಸ್ಟಿಕ್ ಗುಡ್ಡಗಳನ್ನು ನಾವು ಕಾಣ್ತೀವಿ. ಅಹಮದಾಬಾದ್ ಅಂತ ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಹೋದ್ರೆ ಪ್ಲಾಸ್ಟಿಕ್ಕಿನ ಬೆಟ್ಟಗಳನ್ನು ನಾವು ಕಾಣಬಹುದು. ಹೀಗಾಗಿ ಒನ್ ಟೈಮ್ ಉಪಯೋಗಿಸುವಂತಹ ಪ್ಲಾಸ್ಟಿಕ್ ಅನ್ನು ನಾವು ಬಿಡಬಹುದಾ? ಕರಣೀಯ ಕಾರ್ಯಗಳು ಯಾವುದೇ ಒಂದು ಶ್ರೇಷ್ಠವಾದಂತಹ ಒಂದು ಚಿಂತನೆಗೆ, ಶ್ರೇಷ್ಠವಾದಂತಹ ವಿಚಾರಕ್ಕೆ, ಜ್ಞಾನಕ್ಕೆ ಆಚರಣೆಯಲ್ಲಿ ಬಂದಾಗ ಮಾತ್ರ ಅದಕ್ಕೆ ಮಹತ್ವ ಇದೆ. ಹೀಗಾಗಿ ನಮ್ಮ ಜೀವನದಲ್ಲಿ ನಾವು ಪ್ರಕೃತಿಯ ಸಂರಕ್ಷಣೆಯನ್ನ ಮಾಡುವ ಸಂಕಲ್ಪವನ್ನು ಮಾಡ್ತಾ, ನೀರನ್ನು ಮಿತವಾಗಿ ಬಳಸ್ತಾ, ಕುಡಿಯುವ ನೀರನ್ನು ಊಟಕ್ಕೆ ಕೊಟ್ಟಾಗ ಅರ್ಧ ಲೋಟ ನೀರು ತಗೊಳ್ಳೋಣ, ಬೇಕಾದಾಗೆ ಮತ್ತೆ ಹಾಕಿಸ್ಕೊಳ್ಳೋಣ. ಆದರೆ ಒಂದು ಲೋಟ ನೀರು ತಗೊಂಡು ಅರ್ಧ ಕುಡಿದು ಅರ್ಧ ಚೆಲ್ಲಬಾರದು. ಸಣ್ಣ 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 ವಿಷಯಗಳಿಗೋಸ್ಕರ ನಾವು ಯೋಚನೆಯನ್ನು ಮಾಡಿ ನಾವು ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ವಿಶ್ವ ಯುದ್ಧ ಆಗೋದಿದ್ರೆ ಅದು ನೀರಿಗೋಸ್ಕರ ಅನ್ನುವಂಥದ್ದು ಶ್ರೇಷ್ಠರು, ತಜ್ಞರು ಹೇಳ್ತಾ ಇದ್ದಾರೆ ಇವತ್ತು. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಬೇಕು, ಪ್ರಕೃತಿಯಲ್ಲಿ ಸಿಗುವಂತಹ ಎಲ್ಲಾ ವಸ್ತುವನ್ನ ನಾವು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ನನ್ನ ಬದುಕಿಗೆ ಅವಶ್ಯಕತೆ ಇದ್ದಷ್ಟು ಸ್ವೀಕಾರ ಮಾಡ್ತಾ ಉಳಿದಿದ್ದನ್ನ ನಾವು ಸಮಾಜದಲ್ಲಿ ಉಳಿಸುವಂತ ಪ್ರಯತ್ನವನ್ನು ಮಾಡಬೇಕು ಮುಂದಿನ ಪೀಳಿಗೆಗೋಸ್ಕರ. ಹೀಗಾಗಿ ನಾವು ಪರಿಸರ ಸಂರಕ್ಷಣೆಯೊಳಗಡೆ ನಾವೆಲ್ಲರೂ ಪಾತ್ರಧಾರಿಗಳು. ಇನ್ನು ಸ್ವಲ್ಪ ಮುಂದುವರೆದು ನಾವು ಯೋಚನೆ ಮಾಡ್ತಾ ಹೊರಟಾಗ ನಮ್ಮ ಸಮಾಜದಲ್ಲಿ ಇನ್ನೊಂದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ನಮ್ಮ ಬದುಕು ಸ್ವತ್ವದ ಆಧಾರದ ಮೇಲೆ ನಮ್ಮ ಬದುಕಾಗಬೇಕು. ನಮ್ಮ ಹಿಂದೂ ಜೀವನ ಶೈಲಿ ನಮ್ಮ ಬದುಕಾಗಬೇಕು. ಹಾಗಿದ್ರೆ ಹಿಂದೂ ಜೀವನ ಶೈಲಿಯ ಬದುಕು ಹೇಗೆ ಅನ್ನುವುದನ್ನ ಯೋಚನೆ ಮಾಡ್ತಾ ನಾವು ಹೆಜ್ಜೆ ಇಡಬೇಕಾಗಿದೆ. ಅದಕ್ಕೋಸ್ಕರ ಸ್ವಂತಿಕೆ ಅಂತ ಹೇಳಿದ್ರೆ ನಾವು ಒಂದು ಕುಟುಂಬವಾಗಿ ಪರಸ್ಪರರ ಕರ್ತವ್ಯಗಳ ನಿರ್ವಹಣೆಯನ್ನು ಮಾಡ್ತಾ ನಾವು ಬದುಕಬೇಕು. ಅದಕ್ಕೋಸ್ಕರ ನಾನು ಭಾರತೀಯನೇ ಆಗಿರುವುದರಿಂದ ನನ್ನ ಮಾತೃಭಾಷೆಯಲ್ಲಿ ನನ್ನ ಮನೆಯೊಳಗಡೆ ಮಾತನಾಡುವಂಥದ್ದು, ನನ್ನ ಸ್ವಭೂಷ ನಮ್ಮ ದೇಶದ ವೇಷವನ್ನು ನಾವು ಧಾರಣೆ ಮಾಡುವಂಥದ್ದು ಇರಬಹುದು. ಇವತ್ತು ಆಂಗ್ಲ ವೇಷವಾಗಿರ್ತಕ್ಕಂಥ ಪ್ಯಾಂಟ್ ಶರ್ಟ್ ಹಾಕೊಳ್ಳುವಂತ ಅನಿವಾರ್ಯ ಇರಬಹುದು. ಆದರೆ ವಿಶೇಷ ಸಂದರ್ಭಗಳು, ಪೂಜೆ ಪಾಠಗಳು, ಮನೆಯಲ್ಲಿ ಮಂಗಲ ಕಾರ್ಯಕ್ರಮಗಳು ನಡೆದಾಗ ಮಂಗಲ ಸಂವಾದವನ್ನು ಮಾಡ್ತಾ ಮಂಗಲ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಬೇಕಾದಾಗ ಧೋತಿ ಉಡುವುದಾದರೂ ಕನಿಷ್ಠತಮ ನಮಗೆ ಬರ್ಬೇಕಲ್ವಾ? ಹೀಗಾಗಿ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡೋದು, ನಮ್ಮ ಉಡುಗೆ ನಮ್ಮ ಸ್ವಂತಿಕೆಯ ಆಧಾರದ ಮೇಲೆ ನಮ್ಮ ಉಡುಗೆ, ಅದರ ಜೊತೆ